ಸಬಲೀಕರಣದ ಆರ್ಥಿಕ ಸಾರ್ಥಕ ಪಯಣಕ್ಕೆ 25 ವರ್ಷ. ಡಾಕ್ಟರ್ ರಾಜೇಂದ್ರ ಕುಮಾರ್ ಸಾರಥ್ಯ. ಮಂಗಳೂರಲ್ಲಿ ಐತಿಹಾಸಿಕ ಸಮಾವೇಶ. ಸೇವೆಯೇ ಪರಮಧರ್ಮ. ನವೋದಯ ಸಂಘಕ್ಕೆ ರಜತ ಸಂಭ್ರಮ. ನಮ್ಮಿಂದ ನಮಗಾಗಿ ಎಂಬ ಧ್ಯೇಯ. ಸ್ವಸಹಾಯ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ. ಇದೇ ಹೊತ್ತಿನ ವಿಶೇಷ. ನವೋದಯ 25 ಅಧ್ಯಾಯ. ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ಗಳ ತವರೂರು ಎಂದೇ ಹೆಸರಾದ ಜಿಲ್ಲೆ ಇಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆ ನೀಡುತ್ತಿರುವ ಅದೆಷ್ಟೋ ಬ್ಯಾಂಕ್ಗಳಿಗೆ ಜನ್ಮ ನೀಡಿರೋ ಕೀರ್ತಿ ಅದು ಕರಾವಳಿ ಜಿಲ್ಲೆಗಳಿಗೆ ಸಲ್ಲಬೇಕು. ಹಂಗಂತ ಇಲ್ಲಿ ಬರೀ ರಾಷ್ಟ್ರೀಯ ಬ್ಯಾಂಕ್ಗಳಷ್ಟೇ ಉದಯಿಸಿಲ್ಲ. ಬದಲಿಗೆ ಸಹಕಾರಿ ಬ್ಯಾಂಕ್ಗಳು, ಸ್ವಸಹಾಯ ಗುಂಪುಗಳು ಕೂಡ ಅಷ್ಟೇ ಮುಂಚೂಣಿಯಲ್ಲಿ ಬೆಳೆದು ನಿಂತಿವೆ. ಅಂತಹ ಸ್ವಸಹಾಯ ಗುಂಪೊಂದು ಇದೀಗ 25ರ ಸಂಭ್ರಮದಲ್ಲಿದೆ. ರಜತ ಸಂಭ್ರಮ ಆಚರಿಸಿರೋ ನವೋದಯ ಸ್ವಸಹಾಯ ಗುಂಪು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇ ಒಂದು ಯಶೋಗಾಥೆ. ಗ್ರಾಮೀಣ ಮಹಿಳೆಯರನ್ನ ಸ್ವಾವಲಂಬಿಯನ್ನಾಗಿಸಿದ ಈ ಸ್ವಸಹಾಯ ಗುಂಪು ಬೆಳೆದು ಬಂದ ಹಾದಿ ಹೇಗಿದೆ ಬನ್ನಿ ನೋಡೋಣ. ಕರಾವಳಿಯಲ್ಲಿ ಮುಂಚೂಣಿಯಲ್ಲಿದೆ ನವೋದಯ ಸ್ವಸಹಾಯ ಗುಂಪುಗಳು. 25 ವರ್ಷದ ಹಿಂದೆ ಆರಂಭಗೊಂಡ ನವೋದಯ ಸ್ವಸಹಾಯ ಗುಂಪಿಗೆ ರಜತ ಸಂಭ್ರಮ. ರಾಷ್ಟ್ರೀಯ ಬ್ಯಾಂಕುಗಳಿಗೂ ಸರಿಸಾಟಿ ಎನಿಸಿದ ನವೋದಯ ಸ್ವಸಹಾಯ ಗುಂಪು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ 90ರ ದಶಕದಲ್ಲಿ ಬ್ಯಾಂಕುಗಳಿಗೆ ಜನ್ಮ ನೀಡುವ ಮೂಲಕ ಅದಾಗಲೇ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡಿತ್ತು. ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳುವವರಿಗೆ ಸ್ಫೂರ್ತಿಯಾಗಿತ್ತು. ಬೆಂಗಳೂರು ನಗರ ಬಿಟ್ರೆ ಆರ್ಥಿಕತೆಯಲ್ಲಿ ಇಂದಿಗೂ ಪ್ರಬಲವಾಗಿ ಬೆಳೆದು ನಿಂತಿರುವ ಜಿಲ್ಲೆ ದಕ್ಷಿಣ ಕನ್ನಡ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಕಡಲ ನಗರಿಯ ಈ ಆರ್ಥಿಕ ಬೆಳವಣಿಗೆಯಲ್ಲಿ ಸಹಕಾರಿ ರಂಗದ ಪಾತ್ರವನ್ನ ಮರೆಯುವಂತಿಲ್ಲ. ಹಾಗೇನಾದ್ರೂ ಮರೆತ್ರೆ ಒಂದು ಸುದೀರ್ಘ ಇತಿಹಾಸವನ್ನ ಮರೆತು ಬಿಟ್ಟಂತೆ ಅಂದ್ರೂ ತಪ್ಪಾಗದು. ಹೌದು, ರಾಷ್ಟ್ರೀಕೃತ ಖಾಸಗಿ ಬ್ಯಾಂಕ್ಗಳು ಎಷ್ಟೇ ಕರಾವಳಿ ಜಿಲ್ಲೆಗಳಿಗೆ ಬಂದರೂ ಜನ ಸಹಕಾರಿ ಬ್ಯಾಂಕ್ಗಳನ್ನ ಮರೆತಿಲ್ಲ. ಅಷ್ಟೇ ಅಲ್ಲ, ಸಹಕಾರಿ ರಂಗದ ಇನ್ನೊಂದು ಮೈಲಿಗಲ್ಲು ಎನಿಸಿಕೊಂಡಿರುವ ಸ್ವಸಹಾಯ ಗುಂಪುಗಳನ್ನ ಜನ ಕೈಬಿಟ್ಟಿಲ್ಲ. ಇನ್ನು ಸ್ವಸಹಾಯ ಗುಂಪುಗಳು ಕೂಡ ಅಷ್ಟೇ. ಇಲ್ಲಿನ ಮಹಿಳೆಯರು, ರೈತರು, ಮಧ್ಯಮ ವರ್ಗಕ್ಕೆ ಬೇಕಂದಾಗಲೆಲ್ಲ ಕೈ ಹಿಡಿದು ಮೇಲಕ್ಕೆತ್ತುವ ಕಾರ್ಯ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿರೋದು ನವೋದಯ ಸ್ವಸಹಾಯ ಗುಂಪು. ಪುಟ್ಟದಾಗಿ ಆರಂಭಗೊಂಡ ನವೋದಯ ಸ್ವಸಹಾಯ ಗುಂಪು ಇದೀಗ 25 ವರ್ಷಗಳನ್ನ ಪೂರೈಸುತ್ತಿದೆ ಅಂದ್ರೆ ಅದು ಕಡಿಮೆಯ ಸಾಧನೆಯಲ್ಲ. 2000ನೇ ಇಸವಿಯಲ್ಲಿ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದ ಸೂರಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ನೇತೃತ್ವದಲ್ಲಿ ನವೋದಯ ಸ್ವಸಹಾಯ ಸಂಘವು ಜನ್ಮ ತಾಳಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅಂದು ಚಾಲನೆ ನೀಡಿದ್ರು. ಹೀಗೆ ಹುಟ್ಟು ಹಾಕಿದ ಗುಂಪಿಗೆ ಓರ್ವ ನಾವಿಕನಿರಬೇಕಲ್ಲವೇ? ಅವರೇ ನೋಡಿ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ವರ್ಷದ ಹಿಂದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು. ಅವರು ಯಾವೊಬ್ಬ ಮಹಿಳೆಯರು ಪೇಟೆಯಲ್ಲಿ ಬರ್ತಿರ್ಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ. ಆಗ ನಾನು ಎಸ್ ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿದ್ದರು. ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವು ಒಗ್ಗೂಡಿಸಬೇಕು, ಪುರುಷ ಸಮಾನವಾಗಿ ಬೆಳೆಸಬೇಕು ಹಾಗೂ ಅವರನ್ನು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿರ್ಣಯ
ನಿಶ್ಚಯ ಮಾಡಿ 25 ವರ್ಷದ ಹಿಂದೆ ನಮ್ಮ ಈಗಿನ DCM ಸಾಹೇಬರು DK ಶಿವಕುಮಾರ್ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು, ನಾನು ಸೇರಿ ಇದನ್ನು ಕಾರ್ಕಳದಲ್ಲಿ ಉದ್ಘಾಟನೆ ಮಾಡಿದೆ. ದಕ್ಷಿಣ ಕನ್ನಡ ಸಹಕಾರಿ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಸುದೀರ್ಘ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಕನಸಿನ ಕೂಸು ಈ ನವೋದಯ ಸ್ವಸಹಾಯ ಗುಂಪು. ಇಂದು ಈ ಸಂಘವು 25 ವರ್ಷಗಳನ್ನ ಪೂರೈಸಿ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ. ನಮ್ಮಿಂದ ನಮಗಾಗಿ ನಮಗೋಸ್ಕರ ಅನ್ನೋ ಕಲ್ಪನೆಯೊಂದಿಗೆ ಹುಟ್ಟಿದ ಸ್ವಸಹಾಯ ಗುಂಪಿನ ಈ ಸಾಧನೆಯ ಹಿಂದೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಪರಿಶ್ರಮವನ್ನ ಬಿಡಿಸಿ ಹೇಳಬೇಕಿಲ್ಲ. SCDCC ಬ್ಯಾಂಕ್ ಜೊತೆಗೇನೆ ಸ್ವಸಹಾಯ ಗುಂಪನ್ನ ಮುನ್ನಡೆಸಿಕೊಂಡು ಇದೀಗ 25 ಸಂವತ್ಸರವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಇದರೊಂದಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಈ ಗುಂಪಿನ ಭಾಗವಾಗಿದ್ದಕ್ಕಾಗಿ ಲಕ್ಷಾಂತರ ಮಂದಿ ಹೆಮ್ಮೆ ಪಡುವಂತಾಗಿದೆ. ಕಾರ್ಕಳದ ಪುಟ್ಟ ಗ್ರಾಮದಲ್ಲಿ ಜನ್ಮ ತಾಳಿದ ನವೋದಯ ಸಂಘಕ್ಕೀಗ ರಜತ ಸಂಭ್ರಮ. 25 ವರ್ಷಗಳ ಹಿಂದೆ 1071 ಗುಂಪುಗಳ ಬಲದೊಂದಿಗೆ ರೂಪುಗೊಂಡ ಸಹಕಾರಿ ಗುಂಪು ಇಂದು ಇಡೀ ಸಹಕಾರಿ ರಂಗವೇ ಎದುರು ನೋಡುವಂತೆ ಬೆಳೆದು ನಿಂತಿದೆ. ಅಷ್ಟೇ ಅಲ್ಲ, ರಾಜ್ಯದ ಇನ್ನಿತರ ಜಿಲ್ಲೆಗೂ ಪಸರಿಸಿಕೊಂಡಿದೆ. ಇನ್ನಷ್ಟು ಜಿಲ್ಲೆಗಳಿಗೆ ವಿಸ್ತರಿಸುವ ಕನಸನ್ನು ಹೊಂದಿದೆ. ಅಂತಹ ಸಾಧನೆ ಸಾಧ್ಯವಾಗಿರುವುದು ಹೇಗೆ ಗೊತ್ತಾ? ಡಾಕ್ಟರ್ M ರಾಜೇಂದ್ರ ಕುಮಾರ್ ಅವರು ಗ್ರಾಮೀಣ ಪ್ರದೇಶದ ಬಹುಮುಖ ಪ್ರತಿಭೆ, ಧೈರ್ಯ, ಸಾಹಸ, ನಾಯಕತ್ವ ಗುಣವನ್ನ ಮೈಗೂಡಿಸಿಕೊಂಡಿರುವ ಸಹಕಾರಿ ಧುರೀಣ. ಹಾಗಾಗಿಯೇ ಈ ಯಶಸ್ಸು ಸಾಧ್ಯವಾಗಿದೆ. ಅದ್ಯಾವ ಆರ್ಥಿಕ ಹಿಂಜರಿತವಾದ್ರೂ ಕೋವಿಡ್ ನಂತಹ ಸಮಯದಲ್ಲೂ ತನ್ನ ನಂಬಿರುವ ಗ್ರಾಹಕರನ್ನ ಮರೆತಿಲ್ಲ. ಹೀಗಾಗಿಯೇ ಇಂದಿಗೂ ಲಕ್ಷ ಮಂದಿ ನವೋದಯ ಗುಂಪಿನ ಸದಸ್ಯರಾಗಿದ್ದಾರೆ. ಇದೆಲ್ಲಕ್ಕೂ ಕಾರಣ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮುಂದಾಳತ್ವ ಅಂದ್ರೂ ತಪ್ಪಾಗದು. ಇದು ಬೆಳೆದು ನಮ್ಮ 2 ಜಿಲ್ಲೆಯನ್ನು ಬಿಟ್ಟು 9 ಜಿಲ್ಲೆಗಳಿಗೆ ಇವತ್ತು ಪಸರಿಸಿದೆ. ಎಲ್ಲರೂ ಬೇರೆ ಜಿಲ್ಲೆಗೆ ಬರಲಿಕ್ಕೆ ಹೇಳ್ತಾರೆ. ನಮ್ಮಲ್ಲಿ ಅಂತ ಆರ್ಥಿಕ ಸೌಲಭ್ಯ ಇಲ್ಲದೆ ಇರುವುದರಿಂದ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೇನೆ. ನೀವು ಬೇಕಾದರೆ ಅವರವರು ಮಾಡಿಕೊಳ್ಬೇಕು. ಇದನ್ನು ಇವತ್ತು ನೋಡಿ, ನಾವು ಎಲ್ರಿಗೂ ಸಮಾನವಾಗಿ ಮಹಿಳೆಯರನ್ನು ಬೆಳೆಸಿದ್ದೇವೆ. ಇವತ್ತು ಒಂದು ಮಾತು ಹೇಳಿದಾಗ ಎಷ್ಟೋ ದೂರದಿಂದ, ದಾವಣಗೆರೆಯಿಂದ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಬಂದಿದೆ. ಯಾಕೆ ಬಂದಿದ್ದಾರೆ ಹೇಳಿದರೆ, ನಮ್ಮ ಶಕ್ತಿ, ಮಹಿಳಾ ಶಕ್ತಿ ಎಷ್ಟಿದೆ, ಮಹಿಳೆಯರು ಏನನ್ನು ಮಾಡಲಿಕ್ಕೆ ತಯಾರಿದ್ದಾರೆ, ಮಹಿಳೆಯರಿಗೋಸ್ಕರ ಅವರು ಅಭಿವೃದ್ಧಿ ಆಗಿದ್ದಾರೆ, ಸ್ವಾವಲಂಬಿ ಆಗಿದ್ದಾರೆ, ಸ್ವಾವಲಂಬಿ ಜೀವನವನ್ನು ಕಂಡಿದ್ದೀರಿ. ಅದಕ್ಕಾಗಿ ನೀವು ಬಂದಿರಿ. ಇನ್ನಷ್ಟು ಸ್ವಾವಲಂಬಿಗಳಾಗಿ ಮಾಡುವಂಥ ಕೆಲಸವನ್ನು ಮಾಡಿದೆ. ನಿಮಗೆ ನಾವು ಆವತ್ತಿನಿಂದ ಪ್ರಾರಂಭದಿಂದ ಇವತ್ತಿನ ತನಕ 6 ಸಲ ಸಮವಸ್ತ್ರವನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ, ನಾವು ಇಲ್ಲಿ ಸೇರುವಾಗ, ಲಕ್ಷಾಂತರ ಮಂದಿ ಸೇರುವಾಗ ಯಾವ ಜಾತಿ, ಯಾವ ಮತ ಇರಬಾರ್ದು, ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಇರಬಾರ್ದು. ನಾವೆಲ್ಲರೂ ಸಮಾನರು ಅನ್ನುವಂಥ ದೃಷ್ಟಿಯಿಂದ ನಾವು ಬೆಳಿಬೇಕು ಅನ್ನುವಂಥ ಈ ದೃಷ್ಟಿಯಿಂದ ಇದನ್ನು ಬೆಳೆಸ್ತಾ ಇದ್ದೇನೆ. ಧೈರ್ಯ, ಸಾಹಸ, ನಾಯಕತ್ವದ ಬಹುಮುಖ ಪ್ರತಿಭೆ ಡಾಕ್ಟರ್ MN ರಾಜೇಂದ್ರ ಕುಮಾರ್. ಕೋವಿಡ್ ಸಂದರ್ಭದಲ್ಲೂ ಸ್ವಸಹಾಯ ಗುಂಪು, ಗ್ರಾಹಕರನ್ನ ಮರೆಯದ MNR. ಸ್ವಸಹಾಯ ಗುಂಪಿನಲ್ಲಿದ್ದಾರೆ ಬರೋಬ್ಬರಿ 5 ಲಕ್ಷ ಫಲಾನುಭವಿಗಳು.
ಸಹಕಾರಿ ಬ್ಯಾಂಕ್ ಒಂದರ ಅಧ್ಯಕ್ಷನಾಗುವುದು ಅಂದ್ರೆ ಅದು ಸುಲಭದ ಮಾತಲ್ಲ. ಅದೆಷ್ಟೋ ಸವಾಲುಗಳು ಬೆಟ್ಟದಂತೆ ಎದುರು ಬರುತ್ತವೆ. ಅಲ್ಲಿರುವ ಒಂದೊಂದು ಸವಾಲುಗಳನ್ನ ದಾಟಿಕೊಂಡು ಹೋಗುವುದೇ ಸಾಹಸ. ಅಂತಹ ಸಾಹಸದಲ್ಲಿ ಸಕ್ಸಸ್ ಕಂಡವರೇ SCDCC ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ MN ರಾಜೇಂದ್ರ ಕುಮಾರ್. ಸಹಕಾರಿ ಕ್ಷೇತ್ರದಲ್ಲಿ 5 ದಶಕಗಳನ್ನ ಪೂರೈಸಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು SCDCC ಬ್ಯಾಂಕ್ನಲ್ಲಿ 3 ದಶಕ ಪೂರೈಸಿದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಅಧ್ಯಕ್ಷರು ಆಗಿದ್ದಾರೆ. ಇಂತಹ ದೂರದೃಷ್ಟಿ ಇರುವ ನಾಯಕ ಮುನ್ನಡೆಸುತ್ತಾ ಬಂದ ಸಂಸ್ಥೆಗಳು ಎಲ್ಲವೂ ಸಕ್ಸಸ್ ಎನಿಸಿಕೊಂಡಿವೆ. ಅದರಲ್ಲೊಂದಾದ ನವೋದಯ ಸ್ವಸಹಾಯ ಸಂಘವು ಇದೀಗ ರಜತ ಸಂಭ್ರಮದಲ್ಲಿದೆ. 30 ವರ್ಷದ ಹಿಂದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು. ಅವರು ಯಾವೊಬ್ಬ ಮಹಿಳೆಯರು ಪೇಟೆಯಲ್ಲಿ ಬರ್ತಿರ್ಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ. ಆಗ ನಾನು SS ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿದ್ದರು. ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವು ಒಗ್ಗೂಡಿಸಬೇಕು, ಪುರುಷ ಸಮಾನವಾಗಿ ಬೆಳೆಸಬೇಕು ಹಾಗೂ ಅವರನ್ನು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಢ ನಿಶ್ಚಯ ಮಾಡಿ 25 ವರ್ಷದ ಹಿಂದೆ ನಮ್ಮ ಈಗಿನ DCM ಸಾಹೇಬರು DK ಶಿವಕುಮಾರ್ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು, ನಾನು ಸೇರಿ ಇದನ್ನು ಕಾರ್ಕಳದಲ್ಲಿ ಉದ್ಘಾಟನೆ ಮಾಡಿದೆ. ಕೇಂದ್ರ ಸರ್ಕಾರ ನಬಾರ್ಡ್ ಉದ್ದೇಶವನ್ನ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ತೋರಿದ ಕಾಳಜಿಯು ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದೆ. ಇವರ ಈ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. 2 ಪ್ರತಿಷ್ಠಿತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಸಹಕಾರ ರತ್ನ, ಸಹಕಾರ ಭೂಷಣ, ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸಮ್ಮಾನ್, ಸಹಕಾರ ಕಲ್ಪವೃಕ್ಷ ಪದ್ಧತಿ, ಸಂಘಟನಾ ಚತುರ, ಬೆಸ್ಟ್ ಚೇರ್ಮನ್ ನ್ಯಾಷನಲ್ ಅವಾರ್ಡ್, ಮದರ್ ತೆರೇಸಾ ಸದ್ಭವಾನ ಪ್ರಶಸ್ತಿ, ಸಹಕಾರ ವಿಶ್ವಬಂಧು ಶ್ರೀ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ಬಿರುದಾವಳಿಗಳು ಮುಡಿಗೇರಿವೆ. ಇಂತಹ ಸ್ವಸಹಾಯ ಗುಂಪಿಗೆ ಇದೀಗ 25 ವರ್ಷಗಳು ಸಂದಿವೆ. ಇದರ ಪ್ರಯುಕ್ತ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಂಗಳೂರು ನಗರದ ಹೊರವಲಯದ ಬಂಗ್ರಾಕೋಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆದ ರಜತ ಮಹೋತ್ಸವ ಸಂಭ್ರಮಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾದರು. ವಿಶೇಷವಾಗಿ ಲಕ್ಷಕ್ಕೂ ಅಧಿಕ ಮಹಿಳೆಯರು ನೀಲಿ ಬಣ್ಣದ ಸೀರೆ ಧರಿಸಿ ಭಾಗವಹಿಸಿದ್ದು ಸ್ವಸಹಾಯ ಗುಂಪಿನ ಫಲಾನುಭವಿಯಾಗಿ ಸ್ವಾವಲಂಬನೆಯ ಬದುಕು ಕಟ್ಟಿಕೊಂಡಿರುವುದಕ್ಕೆ ಸಾಕ್ಷಿ ಹೇಳುವಂತಿತ್ತು. ಮಂಗಳೂರಿನಲ್ಲಿ ನಡೆದ ರಜತ ಸಂಭ್ರಮದಲ್ಲಿ ನವೋದಯ ಸಂಘದ ಸಂಸ್ಥಾಪಕ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಯನ್ನ ಮರೆಯಲಿಲ್ಲ. ರಾಜ್ಯಪಾಲ, DCM ಸಹಿತ ಹಲವಾರು ಸಚಿವರು, ಗಣ್ಯರ ಸಮ್ಮುಖದಲ್ಲಿಯೇ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ತನ್ನ ವೈಯಕ್ತಿಕ ನೆಲೆಯಲ್ಲಿ 3 ಕೋಟಿ ರೂಪಾಯಿಯನ್ನ ಘೋಷಿಸಿದ್ದಾರೆ. ಈ ಮೂಲಕ ನಮ್ಮ ಹೆಮ್ಮೆಯ ಯೋಧರು ನಡೆಸುತ್ತಿರುವ ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಇಷ್ಟೊಂದು ಮೊತ್ತವನ್ನ ನೀಡುವ ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ.
ನವೋದಯ ರಜತ ಸಂಭ್ರಮದಲ್ಲಿ ಸೈನಿಕರ ಸಾಧನೆಯನ್ನ ಮರೆಯದೆ ಗೌರವ. ಪಾಕಿಸ್ತಾನದ ವಿರುದ್ಧ ಹೋರಾಡೋ ಸೈನಿಕರಿಗೆ ತುಂಬಿದ ಸಭೆಯಲ್ಲಿ ಲಕ್ಷಾಂತರ ಮಂದಿಯಿಂದ ಬಿಗ್ ಸೆಲ್ಯೂಟ್. ಸೈನಿಕರಿಗಾಗಿ 3 ಕೋಟಿ ವೈಯಕ್ತಿಕ ನೆಲೆಯಲ್ಲಿ ಘೋಷಿಸಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ಹೌದು, ಮಂಗಳೂರಿನಲ್ಲಿ ನಡೆದ ರಜತ ಸಂಭ್ರಮದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಭಾರತೀಯ ಸೇನೆಗೆ 3 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಈ ಮೂಲಕ ಕರಾವಳಿಯ ಇನ್ನಷ್ಟು ಉದ್ಯಮಿಗಳಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ. ಈ ವಿಚಾರವನ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಘೋಷಿಸುತ್ತಿದ್ದಂತೆ ಸೇರಿದ್ದ ಜನೋಸ್ತಮವು ಕರತಾಂಡನದ ಹರ್ಷೋದ್ಗಾರ ಮೊಳಗಿತ್ತು. ಸೇರಿದ್ದವರೆಲ್ಲರೂ ರಾಜೇಂದ್ರ ಕುಮಾರ್ ಅವರ ಈ ಕೊಡುಗೆಗೆ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನಮ್ಮ ದೇಶದಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಗಡಿಯಲ್ಲಿ ವೀರ ಸೈನಿಕರು ದೇಶದ ರಕ್ಷಣೆಗೆ ಧೈರ್ಯದಿಂದ ಹೋರಾಡುತ್ತಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ಈ ಹೊತ್ತಿನಲ್ಲಿ ಭಾರತೀಯ ಸೈನಿಕರಿಗೆ ನೈತಿಕ ಧೈರ್ಯ ಮತ್ತು ಶಕ್ತಿ ತುಂಬುವಲ್ಲಿ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ನಂತ ಹೇಳಿಕೊಂಡು 1 ನಿಮಿಷ ಎಲ್ಲರೂ ಎದ್ದು ನಿಂತು, ಎಲ್ಲರೂ ಮಹಿಳೆಯರು ಎದ್ದು ನಿಂತು, ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಭಾರತ್ ಮಾತಾ ಕಿ ಜೈ. ಇಲ್ಲಿ ಸೈನಿಕರು ದೇಶದ ರಕ್ಷಣೆಗೆ ಹೋರಾಡುವಂತ ಸಮಯದಲ್ಲಿ ನಾವು ನಮ್ಮ ನವೋದಯದವರಿಂದ ಸಂಗ್ರಹಿಸಿ ಹಾಗೂ ನಮ್ಮ ಸಂಸ್ಥೆಯಿಂದ ಸಂಗ್ರಹಿಸಿ 3 ಕೋಟಿ ರೂಪಾಯಿಯನ್ನು ಸೈನಿಕರ ಅಭಿವೃದ್ಧಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಘೋಷಿಸಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಡಿಸಿಎಂ ಡಿಕೆ ಶಿವಕುಮಾರ್ ಸಹಿತ ಹಲವು ಸಚಿವರು, ಸಮಾಜದ ಪ್ರಮುಖ ಗಣ್ಯರು ಮಂಗಳೂರಿನಲ್ಲಿ ನಡೆದ ನವೋದಯ ಸ್ವಸಹಾಯ ಸಂಘದ ರಜತ ಸಂಭ್ರಮಕ್ಕೆ ಸಾಕ್ಷಿಯಾದರು. ಇದೇ ವೇಳೆ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ಮಹತ್ವದ ಯೋಜನೆಗಳನ್ನು ಘೋಷಿಸಲಾಯಿತು. ನವೋದಯ ಸ್ವಸಹಾಯ ಸಂಘ ಹಾಗೂ ಅದರ ಸಂಸ್ಥಾಪಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾಧನೆಯನ್ನ ಸೇರಿ ಗಣ್ಯರು ಹಾಡಿ ಹೊಗಳಿದ್ರು. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಅಂದ್ರೆ, ರಾಜೇಂದ್ರ ಕುಮಾರ್ ಅವರು ಅವತ್ತಿಂದ ಇವತ್ತರೂ ಕೂಡ ಕರಾವಳಿ ಪ್ರದೇಶದಲ್ಲಿ ಒಬ್ಬ ದೊಡ್ಡ ಸಹಕಾರಿ ಧುರೀಣರಾಗಿ ರಾಜಕೀಯದಲ್ಲಿ ಯಾವ ಸ್ಥಾನ ಕೂಡ ಅಪೇಕ್ಷೆ ಮಾಡದೆ ಜನರ ಸೇವೆಯನ್ನು ಮಾಡಬೇಕು, ತಾಯಂದಿರ ಸೇವೆಯನ್ನು ಮಾಡಬೇಕು, ಆರ್ಥಿಕವಾಗಿ ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇಂಥ ಒಂದು ದೊಡ್ಡ ಯೋಜನೆಯನ್ನ ಕೈ ಹಾಕಿ ನವೋದಯ ಗ್ರಾಮೀಣ ವಿಕಾಸ್ ಚಾರಿಟಬಲ್ ಟ್ರಸ್ಟ್ ಅವತ್ತು ಕೂಡ ನಮ್ಮ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಗಡೆ ಅವರು ಅವತ್ತು ಕೂಡ ಇಂಥ ವೇದಿಕೆಯಲ್ಲಿ ಅವರು ಇದ್ದರು. ಇವತ್ತು ನನಗೊಂದು ದೊಡ್ಡ ಪುರಂದರದಾಸರದ ಒಂದು ಮಾತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ತಾಯಂದಿರು ಈ ಸಾಗರವನ್ನ ನೋಡಿದ್ರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇಷ್ಟು ದೊಡ್ಡ ಸಾಗರದ ಹೆಣ್ಮಕ್ಳನ್ನು ನೋಡಿ ಅವರ ಜ್ಯೋತಿಯನ್ನು ಬೆಳೆಸಲಿಕ್ಕೆ, ಅವರ ಆಶೀರ್ವಾದನ ಪಡೆಯಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ಕುಟುಂಬ, ಅವರ ಏನು ತಂಡ ನಿಮಗೋಸ್ಕರ ಸೇವೆಯನ್ನು ಮಾಡಿ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಆರ್ಥಿಕವಾಗಿ ಶಕ್ತಿ ನಿಮ್ಮನ್ನು ಕೊಟ್ರೆ ಮನೆಯಲ್ಲಿ ಕುಟುಂಬಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೀವು ಶಕ್ತಿಯನ್ನು ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. और आज का ये ऐतिहासिक कार्यक्रम जिसके कर्णधार राजेंद्र कुमार जी हैं, मैं उनको बहुत बहुत बधाई देता हूँ, शुभकामनाएं देता हूँ कि इतना बड़ा आयोजन उन्होंने आज संपादित किया है। और इस बात के लिए भी उनको धन्यवाद और बधाई देता हूँ कि उन्होंने पाकिस्तान और हिंदुस्तान के बीच में जो तनाव की स्थिति है उसमें सरकार की मदद के लिए, सेना की मदद के लिए 3 करोड़ रुपए देने की घोषणा की है।
मैं उनके प्रति आभार व्यक्त करता हूं और आप सबसे अनुरोध करता हूं कि इस विकट परिस्थिति में आप देश की आन बान शान के लिए भारत की सेना की मदद करें, समर्थन करें और सरकार का भी समर्थन करें और सहयोग करें। ಈಗಾಗಲೇ ಅದೆಷ್ಟೋ ಮಹಿಳೆಯರು ಕೃಷಿ ಕುಟುಂಬಗಳಿಗೆ ಮಧ್ಯಮ ವರ್ಗಗಳ ಸ್ವಾವಲಂಬನೆಯ ಬದುಕಿಗೆ ನವೋದಯ ಸಂಘ ನೀಡಿದ ಸಹಕಾರವನ್ನ ವರ್ಣಿಸಲು ಅಸಾಧ್ಯ. ಕಾರ್ಕಳ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ 1071 ಗುಂಪುಗಳ ನೆರವಿನೊಂದಿಗೆ ಜನ್ಮ ತಾಳಿದ ನವೋದಯ ಸ್ವಸಹಾಯ ಗುಂಪು ಇದೀಗ 45,000ಕ್ಕೂ ಅಧಿಕ ಸ್ವಸಹಾಯ ಗುಂಪುಗಳ ಮೂಲಕ 5 ಲಕ್ಷಕ್ಕೂ ಅಧಿಕ ಸದಸ್ಯರನ್ನ ಹೊಂದಿವೆ. ದಕ್ಷಿಣ ಕನ್ನಡ, ಉಡುಪಿ ಅಷ್ಟೇ ಅಲ್ಲದೆ ಚಿಕ್ಕಮಗಳೂರು, ಶಿವಮೊಗ್ಗ, ಧಾರವಾಡ, ದಾವಣಗೆರೆಯಲ್ಲೂ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಸಹಾಯ ಗುಂಪುಗಳನ್ನು ರಚಿಸಲಾಗಿದೆ. ಹೀಗೆ ಬ್ಯಾಂಕುಗಳ ತವರೂರಲ್ಲಿ ಉದಯಿಸಿದ ಸ್ವಸಹಾಯ ಸಂಘ ತನ್ನ ಸುದೀರ್ಘ ಪಯಣದ ಜೊತೆಗೆ ಅದೆಷ್ಟೋ ವರ್ಗಗಳಿಗೆ ಆಶ್ರಯದಾತವಾಗಿದೆ. ಸ್ವಸಹಾಯ ಗುಂಪು ಸಹಕಾರಿ ರಂಗದಲ್ಲಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ತೋರಿದ ವಿಶೇಷ ಸಾಧನೆಯನ್ನ ಆರ್ಬಿಐ, ನಬಾರ್ಡ್ ಸಹಿತ ಹಲವು ಸಂಘ ಸಂಸ್ಥೆಗಳು ಕೂಡ ಪ್ರಶಂಸಿಸಿವೆ. ಹೀಗೆ ಹಳ್ಳಿಯಿಂದ ದಿಲ್ಲಿಯವರೆಗೂ ನವೋದಯ ತನ್ನ ಹೆಸರು ಗಳಿಸಿಕೊಂಡಿದೆ. ಹಲವಾರು ಮಂದಿಯನ್ನ ಕೈಹಿಡಿದು ಮುನ್ನಡೆಸಿರುವ ಕೀರ್ತಿಯು ಈ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ಗೆ ಸಲ್ಲುತ್ತೆ. ರಜತ ಮಹೋತ್ಸವ ಸಂಭ್ರಮ ಪ್ರಮುಖ ಮೈಲಿಗಲ್ಲು ಎನಿಸಿಕೊಂಡಿದೆ. ಮತ್ತಷ್ಟು ಹುರುಪಿನೊಂದಿಗೆ ಜನಸೇವೆಗೆ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಅನ್ನೋ ಹಾಗೆ ಸಣ್ಣ ಸಣ್ಣ ಗುಂಪುಗಳನ್ನ ಒಂದಾಗಿಸಿ ಆರಂಭಿಸಿದ ಸ್ವಸಹಾಯ ಗುಂಪು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಮುಂದೊಂದು ಸ್ಪಷ್ಟ ಗುರಿ, ಅದನ್ನ ನಡೆಸಲು ಸಮರ್ಥ ನಾಯಕನಿಂದ ಕಾರಣದಿಂದ ಇಂದು ನವೋದಯ ಸ್ವಸಹಾಯ ಗುಂಪು 25 ಸಂವತ್ಸರವನ್ನ ಪೂರೈಸಿದೆ. ಹೀಗೆ ಕರಾವಳಿಯಲ್ಲಿ ರಾಷ್ಟ್ರೀಯ ಬ್ಯಾಂಕ್ಗಳಷ್ಟೇ ಅಲ್ಲ, ಇಂತಹ ಸ್ವಸಹಾಯ ಗುಂಪುಗಳು ಕೂಡ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಅನ್ನೋದನ್ನ ಮರೆಯುವಂತಿಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.